ಹಲೋ ನಮಸ್ಕಾರ ಗೆಳೆಯರೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ಪರ್ಧಾ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವು RRB, SSC, ಬ್ಯಾಂಕಿಂಗ್ ಮತ್ತು ಆಲ್ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ವಿಜ್ಞಾನ, ಈ ವಿಜ್ಞಾನದ ಒಂದು ಭಾಗವಾಗಿರುವಂತಹ ಫಿಸಿಕ್ಸ್ನಲ್ಲಿ ಬರುವಂತಹ ಚಲನೆ ಅಂದ್ರೆ ಮೋಷನ್, ಈ ಚಾಪ್ಟರ್ ನಲ್ಲಿ ಬರುವ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ. ನೆಕ್ಸ್ಟ್, ವೇಗ ಅಥವಾ ವೆಲಾಸಿಟಿ. ವೇಗ ಅಂದ್ರೇನು? ಏಕಮಾನ ಕಾಲದಲ್ಲಿ ಆಗುವ ಕಾಯದ ಸ್ಥಾನಪಲ್ಲಟವೇ ವೇಗ. ದ ಚೇಂಜಿಂಗ್ ನೆಟ್ ಡಿಸ್ಪ್ಲೇಸ್ಮೆಂಟ್ ಟು ದ ಟೋಟಲ್ ಟೈಮ್. ಸ್ಥಾನಪಲ್ಲಟವನ್ನ ನಾವು ವೇಗ ಅಂತ ಕರಿತೀವಿ. ವೆಲಾಸಿಟಿ equal to displacement divided by time. The SI unit of velocity meter per second. This is also velocity also scalar quantity. Vega also adisha parimana. Next, acceleration. What is acceleration? Means ವೇಗದ ಕೋಶ. ವೇಗದ ಕೋಶ ಅಂದ್ರೆ ಏನು? ಒಂದು ಏಕಮಾನ ಕಾಲದಲ್ಲಿ ಕಾಯದ ವೇಗದ ಬದಲಾವಣೆಯ ದರಕ್ಕೆ ವೇಗೋತ್ಕರ್ಷ ಅಂತ ಕರಿತೀವಿ. ಆಕ್ಸಲರೇಷನ್ ಅಂದ್ರೆ ಇಟ್ ಮೀನ್ಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಆಕ್ಸಲರೇಷನ್ ಮೀನ್ಸ್ ವಾಟ್? ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ದಟ್ ಫಾರ್ಮುಲಾ A equal to initial time, not initial time. Acceleration is equal to final time minus initial time divided by time. ವೇಗೋತ್ಕರ್ಷ is equal to ಅಂತಿಮ ವೇಗ minus ಆರಂಭಿಕ ವೇಗ divided by time. ಸಮಯ. ಈ acceleration or ವೇಗೋತ್ಕರ್ಷ ವೆಕ್ಟರ್ ಕ್ವಾಂಟಿಟಿ, ಸದಿಶ ಪರಿಮಾಣ. ಈ acceleration ನಲ್ಲಿ 2 ಟೈಪ್ಸ್: positive acceleration and negative acceleration. What is positive acceleration? ಧನಾತ್ಮಕ ವೇಗೋತ್ಕರ್ಷ ಅಂದ್ರೆ ಏನು? ನಿರ್ದಿಷ್ಟ ಕಾಲದಲ್ಲಿ ವೇಗ ಹೆಚ್ಚಾಗುತ್ತೆ. ನಿರ್ದಿಷ್ಟ ಪಾಸಿಟಿವ್ acceleration, ಧನಾತ್ಮಕ ವೇಗೋತ್ಕರ್ಷದಲ್ಲಿ ನಿರ್ದಿಷ್ಟ ಕಾಲದಲ್ಲಿ ವೇಗ ಸ್ಪೀಡು ಇನ್ಕ್ರೀಸ್ ಆಗುತ್ತೆ. ಋಣಾತ್ಮಕ ವೇಗೋತ್ಕರ್ಷ ಅಂದ್ರೆ ಏನು? ನೆಗೆಟಿವ್ acceleration. ಇಟ್ ಮೀನ್ಸ್ ನಿರ್ದಿಷ್ಟ ಕಾಲದಲ್ಲಿ ವೇಗ ಡಿಕ್ರೀಸ್ ಆಗುತ್ತೆ. ವಸ್ತು ಸಮಾಂತರ ಈಕ್ವಲ್ acceleration ಅಲ್ಲಿ ಚಲಿಸುವಾಗ ವಸ್ತುವಿನ ಚಲನೆಯನ್ನು ನಾವು ಕಂಡುಹಿಡಿಯುವಂತ ಸೂತ್ರ S is equal to initial time and total time plus of acceleration into time square. ಟೈಮ್ ಅನ್ನು ನಾವು ಸ್ಕ್ವಯರ್ ಮಾಡಬೇಕು. S is equal to ut plus of at square. This is the formula of acceleration, equal acceleration. ಚಲನೆಯಲ್ಲಿ 4 ವಿಧಗಳು. ಟೈಪ್ಸ್ ಆಫ್ ಮೋಷನ್ 4. ನೇರ ಚಲನೆ, ಲೀನಿಯರ್ ಮೋಷನ್, ವೃತ್ತಾಕಾರದ ಚಲನೆ, ಸರ್ಕ್ಯುಲರ್ ಮೋಷನ್, ಆವರ್ತನ ಚಲನೆ, ಪಿರಿಯಾಡಿಕ್ ಮೋಷನ್, ಆಂದೋಲನ ಚಲನೆ, ಆಸಿಲೇಟರಿ ಮೋಷನ್. ಓಕೆ, ನೇರ ಚಲನೆ ಅಂದ್ರೇನು? ಲೀನಿಯರ್ ಮೋಷನ್ ಅಂದ್ರೇನು? ಒಂದು ವಸ್ತುವು ಸರಳ ರೇಖೆಯಲ್ಲಿ ತನ್ನ ಸ್ಥಾನಪಲ್ಲಟ ಮಾಡಿದ್ರೆ ಅಂತಹ ಚಲನೆಯನ್ನ ನಾವು ನೇರ ಚಲನೆ ಅಂತ ಕರಿತೀವಿ. ಸ್ಥಾನಪಲ್ಲಟ ಮೀನ್ಸ್ ಡಿಸ್ಪ್ಲೇಸ್ಮೆಂಟ್. ಒಂದು ವಸ್ತು ಸರಳ ರೇಖೆಯಲ್ಲಿ ಡಿಸ್ಪ್ಲೇಸ್ಮೆಂಟ್ ಮಾಡಿದ್ರೆ ಅಂತಹ ಚಲನೆಯನ್ನ ನಾವು ನೇರ ಚಲನೆ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ನಮಗೆ ಗೊತ್ತಿದೆ ಆಲ್ರೆಡಿ. ಡಿಸ್ಪ್ಲೇಸ್ಮೆಂಟ್ ಮೀನ್ಸ್ ವಾಟ್? ಶಾರ್ಟೆಸ್ಟ್ ಡಿಸ್ಟೆನ್ಸ್, ಕನಿಷ್ಠ ದೂರವನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ನೇರ ಚಲನೆ, ಒಂದು ವಸ್ತುವು ಸರಳ ರೇಖೆಯಲ್ಲಿ ತನ್ನ ಸ್ಥಾನಪಲ್ಲಟ ಮಾಡಿದ್ರೆ ಅಂತಹ ಚಲನೆಯನ್ನು ನಾವು ನೇರ ಚಲನೆ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ, ಚಲಿಸುವ ಮೋಟಾರ್ ಬೈಕ್. ತೆಂಗಿನ ಮರದಿಂದ ಕಾಯಿ ಬೀಳೋದು ನೇರವಾಗಿ ಬೀಳುತ್ತೆ ತೆಂಗಿನ ಮರದಿಂದ ಕಾಯಿ. ಓಕೆ, ಪಥ ಸಂಚಲನದಲ್ಲಿ ಸೈನಿಕರ ಚಲನೆ, ಇದೆಲ್ಲ ನೇರ ಚಲನೆಗೆ ಎಕ್ಸಾಂಪಲ್ಸ್. ನೆಕ್ಸ್ಟ್, ವೃತ್ತಾಕಾರ ಚಲನೆ.
ಸರ್ಕ್ಯುಲರ್ ಮೋಷನ್. ಸರ್ಕ್ಯುಲರ್ ಮೋಷನ್ ಅಂದ್ರೆ ವೃತ್ತಾಕಾರ ಪಥದಲ್ಲಿ ಉಂಟಾಗುವ ಚಲನೆಯನ್ನು ನಾವು ವೃತ್ತಾಕಾರ ಚಲನೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕೆರೆ, ಏರಿಯ ಮೇಲಿನ ದಾರಿ, ಗಡಿಯಾರದ ಮುಳ್ಳಿನ ಚಲನೆ. ಗಡಿಯಾರದ ಮುಳ್ಳಿನ ಚಲನೆ ಸರ್ಕಲ್ ಆಗಿ ರೌಂಡ್ ಆಗುತ್ತಲ್ವಾ, ತಿರುಗುತ್ತಲ್ವಾ, ಆ ಮುಳ್ಳಿನ ಚಲನೆ. ರಾಟವಾಳ ಮತ್ತು ಒಂದು ಕಾಯದ ಮೇಲೆ ಪ್ರಯೋಗವಾಗುವ ನಿವ್ವಳ ದೈತ್ಯ ಚಕ್ರ. ಇದೆಲ್ಲ ಎಕ್ಸಾಂಪಲ್ ಸರ್ಕ್ಯುಲರ್ ಮೋಷನ್ಗೆ ಎಕ್ಸಾಂಪಲ್. ಒಂದು ಬಲ ಚಲನೆಯ ನೇರದಲ್ಲಿ ವರ್ತಿಸಿದಾಗ ಅಥವಾ ಶೂನ್ಯವಾದಾಗ ಆ ಕಾಯವು ಸರಳ ರೇಖೆಯಲ್ಲಿ ಚಲಿಸುತ್ತೆ. ವಕ್ರಪಥದಲ್ಲಿನ ಚಲನೆಗೆ ಅತಿ ಸರಳವಾದ ಉದಾಹರಣೆ ಅಂದ್ರೆ ವೃತ್ತೀಯ ಪಥದಲ್ಲಿ ಸ್ಥಿರ ಜವದಿಂದ ಆಗುತ್ತಿರುವ ಚಲನೆಯೇ ಏಕರೂಪ ವೃತ್ತೀಯ ಚಲನೆ. ಎಕ್ಸಾಂಪಲ್ ಸರ್ಕ್ಯುಲರ್ ಮೋಷನ್. ಈ ಸರ್ಕ್ಯುಲರ್ ಮೋಷನ್ಗೆ ಎಕ್ಸಾಂಪಲು ಚಂದ್ರ ಭೂಮಿಯ ಸುತ್ತ ಪರಿಭ್ರಮಿಸೋದು ಅಥವಾ ಸುತ್ತುತ್ತಿರೋದು. ಚಂದ್ರ ಭೂಮಿಯ ಸುತ್ತ ಸುತ್ತೋದು, ಭೂಮಿಯು ಸೂರ್ಯನ ಸುತ್ತ ಸುತ್ತೋದು. ಇವುಗಳ ಪಥಗಳ ಸರಿಸುಮಾರು ವೃತ್ತಗಳು. ಇವು ಏಕರೂಪ ವೃತ್ತೀಯ ಚಲನೆಗೆ ಕೆಲವು ಉದಾಹರಣೆ ಆಗಿರ್ತವೆ. ಚಂದ್ರ ಭೂಮಿಯ ಸುತ್ತ ಸುತ್ತೋದು, ಭೂಮಿ ಸೂರ್ಯನ ಸುತ್ತ ಸುತ್ತೋದು, ಇದೆಲ್ಲ ಲೀನಿಯರ್ ಮೋಷನ್ಸ್ ಎಕ್ಸಾಂಪಲ್. ನೆಕ್ಸ್ಟ್, ಈ ವೃತ್ತಾಕಾರ ಚಲನೆಯಲ್ಲಿ 2 ವಿಧ ಬರುತ್ತೆ: ಕೇಂದ್ರಾಭಿಮುಖ ಬಲ ಅಂಡ್ ಕೇಂದ್ರ ತ್ಯಾಗಿ ಬಲ. ಕೇಂದ್ರಾಭಿಮುಖ ಬಲ ಅಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್. ಏಕರೂಪಿ ವೃತ್ತೀಯ ಚಲನೆಯ ದಿಕ್ಕಿನಲ್ಲಿ ಸತತವಾಗಿ ಬದಲಾವಣೆ ಇರುತ್ತೆ. ಅದನ್ನ ನಾವು ನ್ಯೂಟನ್ ಚಲನೆಯ ನಿಯಮದ ಒಂದು ವೇಗೋತ್ಕರ್ಷ ಉಂಟಾಗಬೇಕು ಹಾಗೂ ಈ ವೇಗೋತ್ಕರ್ಷವು ಚಲನ ಪಥಕ್ಕೆ ಲಂಬ ನೇರದಲ್ಲಿರ್ಬೇಕು. ಯಾಕಂದ್ರೆ ಜವವು ಏಕರೂಪಿಯಾಗಿರುತ್ತೆ. ಸ್ಪೀಡ್ ಯೂನಿಫಾರ್ಮ್ ವೆಲಾಸಿಟಿ ಆಗಿರುತ್ತೆ. ವೃತ್ತೀಯ ಪಥದಲ್ಲಿ ಕಾಯವು ಚಲಿಸುತ್ತಿದ್ದಾಗ ವೃತ್ತದ ಕೇಂದ್ರದ ಕಡೆಗೆ ಪ್ರೇರೇಪಿತವಾದಾಗ ತ್ರಿಜ್ಯ ಬಲವನ್ನ ಆ ಕಾಯದ ಮೇಲೆ ವರ್ತಿಸುವ ಕೇಂದ್ರಾಭಿಮುಖ ಬಲವೆಂದು ನಾವು ಕರಿತೀವಿ. ವೃತ್ತೀಯ ಪಥದಲ್ಲಿ ಒಳಗಡೆ ಪ್ರೇರೇಪಿತವಾಗಬೇಕು, ಅದನ್ನ ನಾವು ಕೇಂದ್ರಾಭಿಮುಖ ಚಲನೆ ಅಂತ ಕರಿತೀವಿ. ಒಳಗಡೆ ಸುತ್ತಬೇಕು, ಅದನ್ನ ನಾವು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಕಲ್ಲನ್ನ ದಾರದ ತುದಿಗೆ ಕಟ್ಟಿ ದಾರದ ಮತ್ತೊಂದು ತುದಿಯನ್ನ ಕೈಯಲ್ಲಿ ಹಿಡಿದು ಕಲ್ಲನ್ನ ಸುತ್ತುವಂತೆ ಮಾಡ್ಕೊಂಡಿದೀವಿ. ದಾರದಲ್ಲಿನ ಎಳೆತವು ಕೇಂದ್ರಾಭಿಮುಖ ಬಲವನ್ನ ಒದಗಿಸುತ್ತೆ. ಕಲ್ಲು ಯಾವಾಗ್ಲೂ ಕೇಂದ್ರದ ಕಡೆಗೆ ಎಳೆಯಲ್ಪಡುತ್ತೆ. ಇದನ್ನ ನಾವು ಕೇಂದ್ರಾಭಿಮುಖಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಇನ್ನೊಂದು, ಭೂಮಿಯ ಸುತ್ತ ಚಂದ್ರನು ಚಲಿಸುವ ಕಕ್ಷೆ ಮತ್ತು ಸೂರ್ಯನ ಸುತ್ತ ಭೂಮಿಯು ಚಲಿಸುವ ಕಕ್ಷೆ. ಇವು ಸುಮಾರಾಗಿ ಸರ್ಕ್ಯುಲರ್ ಮೋಷನ್ ಆಗಿರುತ್ತೆ. ಇವುಗಳ ಚಲನೆಯಲ್ಲಿ ಉಂಟಾಗುವ ಕೇಂದ್ರಾಭಿಮುಖ ಮೀನ್ಸ್ ಸೆಂಟ್ರಿಪಿಟಲ್ ಫೋರ್ಸ್ ಗುರುತ್ವದ ಬಲದ ಒಂದು ಪರಿಣಾಮವಾಗಿರುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಆಗಿರುತ್ತೆ. ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಭೂಮಿಯ ಸುತ್ತ ಚಂದ್ರ ಚಲಿಸುವಾಗ 2.72 into 10 to the power of -3 meter 2.72 into 10 to the power of -3 meter per second ನಷ್ಟು ಕಡಿಮೆ ಪ್ರಮಾಣದ ವೇಗೋತ್ಕರ್ಷವನ್ನು ನಾವು ಅನುಭವಿಸಬೇಕಾಗುತ್ತೆ. ಕೇಂದ್ರಾಭಿಮುಖ ಬಲಕ್ಕೆ ಕೆಲವು ದೃಷ್ಟಾಂತಗಳನ್ನ ನೋಡೋದಾದ್ರೆ ರೈಲು ಮತ್ತು ರಸ್ತೆ ಮಾರ್ಗಗಳಲ್ಲಿನ ಹೋರೆ. ಯಾಕೆ ನಾವು ರೈಲು ಮತ್ತು ರಸ್ತೆ ಮಾರ್ಗಗಳಲ್ಲಿ ಹೋರೆಯಾಗಿ ನಾವು ನೋಡ್ಬೇಕಾಗತ್ತೆ ಅಂದ್ರೆ, ಒಂದು ವಾಹನವು ಸಮತಲ ರಸ್ತೆಯಲ್ಲಿ ಚಲಿಸುವಾಗ ತಿರುವು ಬರುತ್ತೆ, ಕರ್ವ್ಸ್ ಬರುತ್ತೆ. ವಾಹನದ ಚಕ್ರಗಳು ಮತ್ತು ರಸ್ತೆಯ ನಡುವಿನ ಉಂಟಾಗುವ ಘರ್ಷಣೆಯಿಂದ ಕೇಂದ್ರಾಭಿಮುಖ ಬಲದ ಅನುಭವವಾಗುತ್ತೆ. ಸೆಂಟ್ರಿಪಿಟಲ್ ಫೋರ್ಸ್ ಒಂದು ಫೀಲಿಂಗ್ಸ್ ಬರುತ್ತೆ. ವಾಹನವನ್ನು ನಿಧಾನವಾಗಿ ಚಲಾಯಿಸದಿದ್ರೆ ಅದು ಉರುಳುವ ಸಂಭವವಿರುತ್ತೆ. ಇದನ್ನ ನಿವಾರಿಸಲು ರಸ್ತೆಯ ಓರ ಅಂಚನ್ನ ಒಳ ಅಂಚಿಗಿಂತ ಎತ್ತರವಾಗಿರುವಂತೆ ನಿರ್ಮಿಸ್ತಾರೆ. ಇದರಿಂದ ವಾಹನವು ಉರುಳುವ ಮತ್ತು ಟೈರ್ಗಳನ್ನ ಉಜ್ಜುವುದು ತಪ್ಪುತ್ತೆ.
ರೈಲು ಮಾರ್ಗಗಳಲ್ಲಿ ತಿರುವು ಬಂದಾಗ ಹೊರಬದಿಯ ರೈಲು ಕಂಬಿಯನ್ನ ಒಳಬದಿಯ ಕಂಬಿಗಿಂತ ಸ್ವಲ್ಪ ಎತ್ತರದಲ್ಲಿರುವಂತೆ ಜೋಡಿಸಿರ್ತಾರೆ. ಇದರಿಂದ ಚಕ್ರಗಳ ಸವಕಳಿ ಕಡಿಮೆಯಾಗುವುದಲ್ಲದೆ ರೈಲು ಹಳಿ ತಪ್ಪೋದಿಲ್ಲ. ಓಕೆ, ಓಟಗಾರನು ತಿರುವು ಪಥದಲ್ಲಿ ಓಡುವಾಗ ಕೇಂದ್ರಾಭಿಮುಖ ಬಲವನ್ನು ಪಡೆಯಲು ಓಟದ ಹಾದಿಯನ್ನ ಯುಕ್ತವಾಗಿ ಓರೆ ಮಾಡ್ಕೊಂತಾನೆ. ಇದು ಕೂಡ ಎಕ್ಸಾಂಪಲ್ ಕೇಂದ್ರ ತ್ಯಾಗಿ ಬಲಕ್ಕೆ. ಇನ್ನೊಂದು ಎಕ್ಸಾಂಪಲ್, ಸೈಕಲ್ ಸವಾರನು ತಿರುವಿನಲ್ಲಿ ಹೋಗುವಾಗ ಟರ್ನಿಂಗ್ ಮಾಡ್ಕೊಂತಾನೆ. ಓಕೆ, ಆ ತಿರುವಿನ ಕೇಂದ್ರದ ಕಡೆಗೆ ವಾಲಿ ಅಗತ್ಯ ಕೇಂದ್ರಾಭಿಮುಖ ಬಲವನ್ನು ಪಡೆದುಕೊಳ್ತಾನೆ. ಚಂದ್ರನು ಭೂಮಿಯ ಸುತ್ತ ಸುತ್ತುತ್ತಿರುವಾಗ ಚಂದ್ರನ ಮೇಲೆ ಉಂಟಾಗುವ ಗುರುತ್ವಾಕರ್ಷಣ ಬಲವನ್ನು ನಾವು ಕೇಂದ್ರಾಭಿಮುಖ ಬಲವಾಗಿದ್ದು ವೃತ್ತಾಕಾರದಲ್ಲಿ ಚಲಿಸುವಂತೆ ಮಾಡುತ್ತೆ. ಕೇಂದ್ರಾಭಿಮುಖ ಬಲಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ ಮೋಟಾರ್ ಸೈಕಲ್ ಸವಾರ ತಿರುವಿನಲ್ಲಿ ಹೋಗುವಾಗ ಟರ್ನಿಂಗ್ ಅಲ್ಲಿ ಹೋಗುವಾಗ ತಿರುವಿನ ಕೇಂದ್ರದ ಕಡೆಗೆ ವಾಲಿ ಅಗತ್ಯ ಕೇಂದ್ರಾಭಿಮುಖ ಬಲವನ್ನ ಪಡಿತಾನೆ. ಇದೆಲ್ಲ ಎಕ್ಸಾಂಪಲ್ ಕೇಂದ್ರಾಭಿಮುಖ ಬಲ ಸೆಂಟ್ರಿಪಿಟಲ್ ಫೋರ್ಸಿಗೆ ಎಕ್ಸಾಂಪಲ್ಸ್. ಕೇಂದ್ರ ತ್ಯಾಗಿ ಪ್ರಕ್ರಿಯೆ ಐತಲ್ಲ, ಈ ನ್ಯೂಟನ್ನ ಚಲನೆಯ ಮೂರನೆಯ ನಿಯಮಕ್ಕೆ ಅನ್ವಯವಾಗಿರುತ್ತೆ. ಕೇಂದ್ರಾಭಿಮುಖ ಬಲವನ್ನ ಪ್ರಯೋಗಿಸುವ ಮೂಲವು ಕೇಂದ್ರ ತ್ಯಾಗಿ ಪ್ರಕ್ರಿಯೆಗೆ ಒಳಪಟ್ಟಿರುತ್ತೆ. ಇದು ಕೇಂದ್ರಾಭಿಮುಖ ಬಲಕ್ಕೆ ಸಮ ಮತ್ತು ವಿರುದ್ಧವಾಗಿದ್ದು ವೃತ್ತೀಯ ಪಥದ ಕೇಂದ್ರಕ್ಕೆ ವಿರುದ್ಧ ನೇರವಾಗಿ ವರ್ತಿಸುತ್ತೆ. ಸೆಂಟ್ರಿಪಿಟಲ್ ಫೋರ್ಸ್ ನ್ಯೂಟನ್ನ ಯಾವ ನಿಯಮಕ್ಕೆ ಉದಾಹರಣೆ ಅಂತ ಕೇಳಿದ್ರೆ ಮೂರನೆಯ ನಿಯಮಕ್ಕೆ. ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಇದು ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಕಾನ್ಸೆಪ್ಟ್ಗಳನ್ನು ತಿಳಿದುಕೊಳ್ಳೋಣ. ಇನ್ನು ಯಾರು ಸ್ಪರ್ಧಾ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.